ದಟ್ಸ್ ಓಕೆ, ಪರವಾಗಿಲ್ಲ. ನಮ್ಮ ಲೈಫಲ್ಲಿ ಏನಾಗ್ತಿದ್ಯೋ ನಮ್ಗೆ ಗೊತ್ತಿಲ್ಲ. ಯಾರು ಬೀಳಲ್ಲ, ದಟ್ಸ್ ಓಕೆ, ಪರವಾಗಿಲ್ಲ, ಪರವಾಗಿಲ್ಲ. ಬ್ಯಾಂಕ್ ಅಕೌಂಟ್ ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದ್ದೀರಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಷನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ಗೆ ಸೆಟ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಆಗಿ ಮೊದಲು ನಿಮಗೆ ಬರುತ್ತೆ. ಈ ಪ್ರಿವ್ಯೂನಲ್ಲಿ ನೋಡಿದ್ರಲ್ಲ, ಆ ರೀತಿ ವಿಡಿಯೋ ಎಡಿಟ್ ಹೇಗೆ ಮಾಡೋದು ಅಂತ ಇವೆಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಶೇಕ್ ವೆಟ್ ಮತ್ತು ಬೀಟ್ ಮಾರ್ಕ್ ಎಂಬ ಎರಡು ಅಲರ್ಟ್ ಮೋಷನ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ. ಇಂಪೋರ್ಟ್ ಮಾಡ್ಕೊಳ್ಳಿ, ಈಸಿ ಇರುತ್ತೆ. ಇಂಪೋರ್ಟ್ ಮಾಡ್ಕೊಂಡ ನಂತರ ನೀವು ಮೊದಲಿಗೆ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ 0.0 ಸೆಕೆಂಡಿಂದ ಹಿಡಿದು 25.03 ಸೆಕೆಂಡ್ ಒಂದು ಸಾಂಗ್ ಕೊಟ್ಟಿರ್ತೀನಿ. ಹಾಗೆ ಇಲ್ಲಿ 0.0 ಸೆಕೆಂಡಿಗೆ ಬಂದು ಇಲ್ಲಿ ಕಾಣೋ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪಕ್ಕದಲ್ಲಿರುವ ಮೀಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಬೇಕಾದ ಇಮೇಜ್ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಇಮೇಜ್ ಆ್ಯಡ್ ಮಾಡ್ಕೊಂಡ ನಂತರ ಇಲ್ಲಿ ಟಾಪಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡ ನಂತರ ಈ ಇಮೇಜ್ನ ಕೊನೆ ಗಂಟ ತೊಗೊಬನ್ನಿ. ಈ ರೀತಿ ತೊಗೊಬಂದ ನಂತರ ಇಲ್ಲಿ ಪ್ರತಿ ಬೀಟ್ ಮಾರ್ಕಿಗೂ ಈ ರೀತಿ ಸಿಂಪಲಾಗಿ ಕಟ್ ಮಾಡ್ತಾ ಬನ್ನಿ ವಿಡಿಯೋನ. ಸೊ ಫೋಟೋ ಈ ರೀತಿ ಸಿಂಪಲಾಗಿ ಕಟ್ ಮಾಡ್ತಾ ಬನ್ನಿ. ಸೊ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವೀಡಿಯೋ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ. ಈ ರೀತಿ ಅಷ್ಟು ಕಟ್ ಮಾಡ್ಕೊಂಡ ನಂತರ ಇಲ್ಲಿ ಬ್ಲ್ಯಾಕ್ ಕಲರ್ ಲೇಯರ್ ಕೊಟ್ಟಿರ್ತೀನಿ, ಅದನ್ನ ಈ ರೀತಿ ಮೇಲ್ಗಡೆ ಸ್ಕ್ರಾಲ್ ಮಾಡಿ. ನಂತರ ಇಲ್ಲಿ ಈ ಮೊದಲನೇ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಫೆಕ್ಟ್ಗೆ ಹೋಗಿ ನಂತರ ಇಲ್ಲಿ ಆ್ಯಡ್ ಎಫೆಕ್ಟ್ ಕೊಟ್ಟು ಇಲ್ಲಿ ಈ ಬ್ಲ್ಯಾಕ್ ಕಲರ್ ಈ ರೀತಿ ಮಾಡಿಕೊಂಡು ಸಿಂಪಲಾಗಿ ಮತ್ತೆ 0.0 ಸೆಕೆಂಡಿಗೆ ಬಂದು ಮೊದಲನೇ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸ್ಟಾರ್ಟಿಂಗ್ ಒಂದು ಕೀ ಫ್ರಮ್ ಸೆಟ್ ಮಾಡಿಕೊಂಡು ನಂತರ ಇಲ್ಲಿ ಮಧ್ಯದಲ್ಲಿ ಒಂದು ಕೀ ಫ್ರಮ್ ಸೆಟ್ ಮಾಡಿಕೊಂಡು ಈ ರೀತಿ ಡ್ರ್ಯಾಗ್ ಮಾಡಿ, ಈ ಕಡೆ ಲೆಫ್ಟ್ ಸೈಡಿಗೆ ಡ್ರ್ಯಾಗ್ ಮಾಡಿ ಈ ರೀತಿ ಸಿಂಪಲಾಗಿ. ಮತ್ತು ಇಲ್ಲಿ ಎಂಡಿಗೆ ಒಂದು ಕೀ ಫ್ರಮ್ ಸೆಟ್ ಮಾಡಿಕೊಂಡು ಈ ರೀತಿ ಡ್ರ್ಯಾಗ್ ಮಾಡಿ ಮತ್ತೆ ರಿಟರ್ನ್. ನೋಡಿ ಫ್ರೆಂಡ್ಸ್, ಈ ರೀತಿ ಪರವಾಗಿಲ್ಲ, ಈ ರೀತಿ ಬರ್ತಾ ಇದೆ. ನಂತರ ಈಗ ಒಮ್ಮೆ ಬ್ಯಾಕ್ ಬಂದು ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಎರಡನೇ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಗೆ ಹೋಗಿ ನಂತರ 3 ಡಾಟ್ ಕೊಟ್ಟು ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ ಸಿಂಪಲ್ಲಾಗಿ. ಅದೇ ರೀತಿ ಒಮ್ಮೆ ಬ್ಯಾಕ್ ಬಂದು ಬೀಟ್ ಮಾರ್ಕಿಗೆ ಬನ್ನಿ. ಬಂದ ನಂತರ ಈಗ ಎರಡನೇ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಸಿಂಪಲ್ಲಾಗಿ ಎಫೆಕ್ಟ್ಗೆ ಹೋಗಿ ನಂತರ 3 ಡಾಟ್ ಕೊಟ್ಟು ಪೇಸ್ಟ್ ಎಫೆಕ್ಟ್ ಸಿಂಪಲಾಗಿ ಮತ್ತೆ ಒಮ್ಮೆ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಈಗ 2 ಇಮೇಜ್ ಅದು. ಈಗ 3ನೇ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಗೆ ಹೋಗಿ 3 ಡಾಟ್ ಕಾಪಿ ಎಫೆಕ್ಟ್ ನಂತರ ಒಮ್ಮೆ ಬ್ಯಾಕ್ ಬನ್ನಿ. ಮತ್ತು ಬೀಟ್ ಮಾರ್ಕಿಗೆ ಹೋದ ನಂತರ ಇಲ್ಲಿ 3ನೇ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದೇ ರೀತಿ ಎಫೆಕ್ಟ್ 3 ಡಾಟ್ ಪೇಸ್ಟ್ ಎಫೆಕ್ಟ್ ಅಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಎಫೆಕ್ಟ್ ಮಾಡಬೇಕು. ನಂತರ ಇಲ್ಲಿ 3ನೇ ಇಮೇಜ್ಗೆ ಬಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳಿ ಒಂದು. ಮಾಡ್ಕೊಂಡು ನಂತರ ಈ ಇಮೇಜ್ನ ಈ ರೀತಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ಗೆ ಹೋಗಿ ಇಲ್ಲಿ ಈ ರೀತಿ ಸೈಜು ಈ ರೀತಿ ಸಣ್ಣ ಮಾಡ್ಕೊಳ್ಳಿ. ಮಾಡ್ಕೊಂಡು ನಂತರ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಒಮ್ಮೆ ಬ್ಯಾಕ್ ಬನ್ನಿ. ಮತ್ತೆ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಂತರ ಈಗ 3ನೇ ಇಮೇಜ್ಗೆ ಮೇಲ್ಗಡೆ ಇರೋ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ 3 ಡಾಟ್ ಕಾಪಿ ಎಫೆಕ್ಟ್ ಸಿಂಪಲಾಗಿ ಮತ್ತೆ ಒಮ್ಮೆ ಬ್ಯಾಕ್ ಬಂದು ಬೀಟ್ ಮಾರ್ಕಿಗೆ ಬನ್ನಿ. ಅದೇ ರೀತಿ ಈಗ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಂಡಿದ್ರಲ್ಲ ಆ ಇಮೇಜ್ಗೆ ಹೋಗಿ ಎಫೆಕ್ಟ್ನ ಪೇಸ್ಟ್ ಮಾಡಿ. ಮತ್ತು ಅದೇ ರೀತಿ ಸಿಂಪಲಾಗಿ ಒಮ್ಮೆ ಬ್ಯಾಕ್ ಬಂದು ಈಗ ಅದ್ರ ಕೆಳಗಡೆ ಇರೋ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಕಾಪಿ ಮಾಡ್ಕೊಳ್ಳಿ. ಮತ್ತು ಬೀಟ್ ಮಾರ್ಕಿಗೆ ಬಂದು ಅದೇ ರೀತಿ ಇಲ್ಲಿ ಪೇಸ್ಟ್ ಮಾಡಿ. ಇದೇ ರೀತಿ ಸಿಂಪಲಾಗಿ ಅಷ್ಟು ಪೇಸ್ಟ್ ಮಾಡ್ಕೊತಾ ಬನ್ನಿ ಫ್ರೆಂಡ್ಸ್. ಈಗ
ಸೊ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಅಷ್ಟು ಎಫೆಕ್ಟು ಪೇಸ್ಟ್ ಮಾಡಿಗಿದೆ. ಈ ರೀತಿ ಬರ್ತಾಯಿದೆ ವಿಡಿಯೋ. ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಇಲ್ಲಿ ಹಾಗೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 720 ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಬರೋ ತನಕ ಕಾಯ್ತು.